ಗೈಸ್, ಇವತ್ತು ನಾವು ಬಂದಿದ್ದೀವಿ ಉತ್ಸವ್ ರಾಕ್ ಗಾರ್ಡನಿಗೆ. ಸೊ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಹಾಗಾಗಿ ಏನಾದರೂ ಇದ್ದರೆ ಅಡ್ವಾನ್ಸ್ ಕ್ಷಮಿಸಿ. ಒಂದು ಕೈಯಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಾವು ಸದ್ಯಕ್ಕೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಿದ್ದೀವಿ. ಬಿಕಾಸ್ ಇಟ್ಸ್ ಆಲ್ರೆಡಿ 9 ಗಂಟೆ ಆಗಿದೆ. ಹಂಗಾಗಿ ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತೀವಿ. ಬನ್ನಿ ಹೋಗೋಣ. ನನ್ನ ಜೊತೆ ನನ್ನ ಫ್ಯಾಮ್ಲಿ ಕೂಡ ಇವತ್ತು ಬಂದಿದೆ. ಆ್ಯಂಡ್ ಎಸ್, ಫಸ್ಟ್ ನಾವು ಕ್ಯಾಂಟೀನಿಗೆ ಹೋಗ್ತಿದ್ದೀವಿ. 5-6 ವರ್ಷ ಮುಂಚೆ ಇಲ್ಲಿ ಬಂದಿದ್ವಿ. ಅವಾಗಿನ್ನ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದ್ದಿಲ್ಲ. ಸೊ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ನಾನು ದಾವಣಗೆರೆಯಿಂದ, ಹಾಗಾಗಿ ದಾವಣಗೆರೆ ಹತ್ರ ಫ್ಯಾಮ್ಲಿಗೋಸ್ಕರ ಒಂದು ಬ್ಯೂಟಿಫುಲ್ ಒನ್ ಡೇ ಔಟಿಂಗಿಗೋಸ್ಕರ ಇದು ಒಂದು ಒಳ್ಳೆ ಪ್ಲೇಸು. ಸೊ ಇವತ್ತು ಈ ವ್ಲಾಗಲ್ಲಿ ನಾವು ಇಲ್ಲಿಂದೆಲ್ಲ ಆಸ್ಪೆಕ್ಟ್ಸ್ ಕವರ್ ಮಾಡೋಣ. ಎಷ್ಟು ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಆಚೆ ಶೆಕೆ ಇದ್ರೂ ಇಲ್ಲಿ ಗಾಳಿ ಸಲುವಾಗಿ ಕೂಲಾಗಿದೆ. ಮತ್ತು ನದಿ ಎಲ್ಲ ಇದೆ ನೋಡಿ. ಹಾಂ, ಹೈಜಾಕ್ ಮಾಡಿದ್ದೀನಿ. ಇವಾಗ ನಾವು ಕ್ಯಾಂಟೀನ್ ಕಡೆ ಹೋಗ್ತಾ ಇದ್ದೀವಿ. ಜಸ್ಟ್ ಎಂಟ್ರೆನ್ಸ್ ಆಯಿತು. ಆ್ಯಂಡ್ ಓಕೆ, ದ ಬ್ಲಾಗರ್ ಇಸ್ ಹಿಯರ್. ಸೊ ನಮಗೆ ವೆಲ್ಕಮ್ ಮಾಡಿದ್ರು, ಆರತಿ ಎಲ್ಲ ಮಾಡಿ ಕುಂಕುಮನೂ ಹಚ್ಚಿದ್ರು. ಸೊ ದಟ್ಸ್ ಅ ಪ್ಲಸ್ ಪಾಯಿಂಟ್. ಫುಲ್ ಟ್ರೆಡಿಷನಲ್ ವೇಯಲ್ಲಿ ವೆಲ್ಕಮ್ ಮಾಡ್ತಾರೆ. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಕ್ಯಾಂಟೀನ್. ನಮ್ಮ ಪೇರೆಂಟ್ಸ್ ಲಗೇಜ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಯು ಕ್ಯಾನ್ ಸಿ ದ ವ್ಯೂ, ಇಟ್ಸ್ ವೆರಿ ಗ್ರೀನ್. ಅಯ್ಯೋ ಬಹನೋ, ज़्यादा से ज़्यादा ये मेरा क्या कर लेंगे. ಸೊ ನಾವು ಕ್ಯಾಂಟೀನಿಗೆ ಬಂದ್ವಿ. ಇಲ್ಲಿ ನೋಡಿ ಕ್ಯಾಂಟೀನ್, ನಾವೇ ಸರ್ವ್ ಮಾಡ್ಕೊಬೇಕು ಫುಡ್ಡು. ಸೊ ಇವತ್ತು ತಿಂಡಿಯಲ್ಲಿ ಇಲ್ಲಿ ನೋಡಿ ಬಿಸಿ ಬಿಸಿ ದೋಸೆ, ಚಟ್ನಿ, ಪಲ್ಯ ಮತ್ತು ಇಡ್ಲಿ ಇದೆ. ಅದು ಮಮ್ಮಿ ಬ್ರೇಕ್ಫಾಸ್ಟು ಮಮ್ಮಿ ಅಪ್ರೂವ್ ಮಾಡಿದ್ದಾರೆ. ಮಮ್ಮಿ ಅಪ್ರೂವ್ ಇದೆ, ಡೆಫಿನೆಟ್ಲಿ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ. ಸೊ ನಾವು ತಿಂಡಿ ಆದಮೇಲೆ ಮುಂದೆ ನಾವು ನಮ್ಮದು ಏನು ಜರ್ನಿ ಇದೆ, ಇಲ್ಲಿ ಏನೇನಿದೆ ಎಲ್ಲ ನೋಡ್ಕೊಳ್ಳೋದು ನಾವು ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಸಿಗೋಣ. ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಆಯಿತು. ಇಲ್ಲಿ ನೀವೇ ನೋಡಿ ಏನು ಅಂತ. ವಾಟ್ ಯು ಡೂಯಿಂಗ್? ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಮತ್ತು ನೀವಿಲ್ಲಿ ನೋಡಿ ಡಿಫ್ರೆಂಟ್ ವೆಜಿಟೇಬಲ್ಸಲ್ಲಿ ನೀವು ಬಿಟರ್ ಗಾರ್ಡು ಇಲ್ಲೆಲ್ಲ ಕುತ್ಕೊಳ್ಬೋದು ಅನ್ನೋ ಥರ ಬೆಂಚಸ್ ಮಾಡಿದ್ದಾರೆ. ಹಾಗಾಗಿ ಮತ್ತು ಒಂದು ಸ್ಪೆಷಲ್ ನೀವು ನೋಡೇ ಇರೋದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಲ್ಲಿ. ಏನು ಸರ್, ನಾವೆಲ್ಲ ಅಡ್ಡಾಳಿಲ್ಲಂಗೆ ಮಾಡಿಟ್ಬಿಟ್ರಲ್ಲ. ಆಚೆ ಹೋಗ್ಬೇಡ್ರಿ, ಬಂಗಾರ ತಗೊಂಡ್ಬೇಡಿ ಬಾ. ನಿಮ್ಮ ಬಿಡಿ ಸರ್. DK ಶಿವಕುಮಾರ್ ಎಂಬ ಹೆಸರುವಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ. ಓ ಮೈ ಗಾಡ್. ಅಸ್ಲಾಂ ವಾಲೇಕುಮ್. ಹೋಲಾ, ಹೆಲೋ. ಓಹ್ ಸರ್, ನೀವು ಇಲ್ಲಿ ಅದರ ನಂತರ ಒಂದು ಮ್ಯಾಜಿಕ್ ಶೋ ನಡೀತಾ ಇತ್ತು. ನಾವು ಅದನ್ನು ನೋಡಿದ್ವಿ. ಇಲ್ಲಿ ನಮ್ಮ ಕೈಯಲ್ಲೇ ಮ್ಯಾಜಿಕ್ ಮಾಡಿ ತೋರಿಸ್ತಾ ಇದ್ರು. ಅದರಲ್ಲಿ ಒಂದು ಸೂಪರ್ ಆಗಿರೋ ಮ್ಯಾಜಿಕ್ ಇದ್ದಿತ್ತು. ಇದರಲ್ಲಿ ಅವರು ನಮಗೆ ಯಾವುದಾದ್ರೂ ಒಂದು ಹೂ ಹೆಸರು ಹೇಳಿ ಆ ಹೂವಿನ ಸುಗಂಧ ನಮ್ಮದೇ ಕೈಯಲ್ಲಿ ಬರಂಗೆ ಮಾಡಿದ್ರು ಅವರು. ಅದಂತೂ ಸೂಪರ್ ಆಗಿತ್ತು. ಅದಾದಮೇಲೆ ನಾವು ಒಂದು ಕ್ಯೂಟಾಗಿರೋ ಸ್ಟೋರ್ ನೋಡಿದ್ವಿ. ಅಲ್ಲಿ ಹ್ಯಾಟ್ಸ್, ಕ್ಯಾಪ್ಸ್ ಮತ್ತು ಒಂದಿಷ್ಟು ಇನ್ನೂ ತುಂಬ ಸುಂದರವಾಗಿ ರೀಸ್ ಕಲೆಕ್ಟ್ ಮಾಡುವಂಥ ಒಂದು ಶಾಪ್ ಅದು. ಇಲ್ಲಿಂದ ಡಾಕ್ಟರ್ ರಾಜ್ಕುಮಾರಿಂದು ಡಿಫ್ರೆಂಟ್ ಮೂವೀಸ್, ಕ್ಯಾರೆಕ್ಟರ್ಸ್ ಅವರೆಲ್ಲರದ್ದು ಒಂದು ಸ್ಟ್ಯಾಚ್ಯೂಸ್ ಟೈಪ್ ಮಾಡಿದ್ದಾರೆ ನೋಡಿ. ಅಲ್ಲಿ ಅವ್ರು ಮಾಡ್ತಿದ್ದ ಯೋಗಾಸನ ಪೋಸಸ್ ಎಲ್ಲ ಇದ್ದಾವೆ. ಇವರೇ ಇಲ್ಲಿ ಸ್ಟಾರ್ಟ್ ಮಾಡಿದವರು. ಅವರು ಡಾಕ್ಟರ್ ರಾಜ್ಕುಮಾರ್ ಎಂದು ದೊಡ್ಡ ಫ್ಯಾನ್. ಸೊ ಅವರು ಡಾಕ್ಟರ್ ರಾಜ್ಕುಮಾರ್ದೇ ಎಲ್ಲ ಮೂವೀಸಿಂದ ಏನು ಕ್ಯಾರೆಕ್ಟರ್ಸ್ ಇದ್ದಾವೆ ನೀವು ಹಿಂದೆ ನೋಡ್ಬೋದು. ಅವ್ರದ್ದೇನು ಮೂವಿ ಕ್ಯಾರೆಕ್ಟರ್ಸ್ ಇದ್ದಾವೆ ಅವನ್ನೇ ಇಲ್ಲಿ ಎಲ್ಲ ಅವರು ಸ್ಟ್ಯಾಚ್ಯೂಸ್ ಮಾಡಿದ್ರು. ಇದು ಬೆಟ್ಟ ಕಣ್ಣಪ್ಪ ಅಂತ ಏನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲ. ಸೊ
ನೀವಿಲ್ಲಿ ನೋಡ್ಬೋದು ದ್ಯಾಟ್ ಒಂದು ತುಂಬ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ರಕ್ಚರ್ಸ್ ಎಲ್ಲ ಇಲ್ಲಿ ಮಾಡಿದ್ದಾರೆ ಅವರು. ಸ್ನೇಕ್ಸ್ ಥರ ಮತ್ತು ಹ್ಯೂಮನ್ ಬೀಯಿಂಗ್ಸಿನ ಬೇರೆ ಬೇರೆ ಫಾರ್ಮ್ಸು ಮತ್ತು ದೇವಿ ದೇವತಾಯಿ ಎಲ್ಲನೂ ಕವರ್ ಮಾಡಿದ್ದಾರೆ ಅವರು. ಈ ಥರ ಒಂದು ಕಂಟೆಂಪ್ರರಿ ಆರ್ಟ್ ಫಾರ್ಮನ್ನು ನಾವು ತುಂಬ ಕಡಿಮೆ ನಮಗೆ ನೋಡೋಕ್ಕೆ ಸಿಗುತ್ತೆ. ಆಮೇಲೆ ಇದು ಒಬ್ಬರು ದೇವರಿಂದು ಅಂದರೆ ಎಲ್ಲ ದೇವರು ಕೂಡ ಒಂದೇ ರೂಪ ಆಗಿ ಒಂದೇ ಒಂದು ಫಿಗರ್ ಇರ್ತಿದ್ರೆ ಅದು ಹೇಗಿರ್ತಿತ್ತು ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ, ಬೇರೆ ಬೇರೆ ಧರ್ಮ ಎಲ್ಲ ಸೇರಿ. ಹಾಗಾಗಿ ಇದೇ ಅದರದ್ದು ಮಹತ್ವ. ಒಂದು ಏನೇನು ಮಾಡ್ತಾ ಇರುತ್ತೆ ಅಂತ ಅದೊಂದು ಶೋ ಮಾಡಿದ್ದಾರೆ, ಅದ್ರ ಗ್ರೋಯಿಂಗ್. ಇಲ್ಲಿ ನೋಡ್ತಿದ್ರಲ್ಲ ಅವ್ರ ಕಲಾವಿದರ ಟಿ ಬಿ ಸರ್ವಜ್ಞನಲ್ಲ, ಅವ್ರ ಕಲಾವಿದರು ಡಿ ಬಿ ಹಲ್ವಾಯಿ ಎಂ ಗಿಲಿಜ್ಗಿ ಟಿ ಬಿ ಅಕ್ಕಿಯವರು. ಟಿ ಬಿ ಸರ್ವಜ್ಞ ಕಲಾವಿದರು ಅವ್ರ ನೆನಪಿಗೋಸ್ಕರ ಆಲದ ಮರ ದೃಶ್ಯವನ್ನು ಕೊಟ್ಟಿದ್ದಾರೆ. ಅವ್ರ ನೆನಪಿನ ಸ್ಮಾರಕವಾಗಿ ಆಲದ ಮರದ ದೃಶ್ಯವನ್ನು ಕೊಟ್ಟಿದ್ದಾರೆ. ಆಲಕ್ಕೆ ಅಲ್ಲವಿಲ್ಲ ಧ್ಯಾನಕ್ಕೆ ಕೊನೆ ಇಲ್ಲ ಅಂತಾರಲ್ಲ, ಆ ಥರ ನೆನಪಿಗೋಸ್ಕರ ರೂಪಿಸಿದ್ದಾರೆ ಆಲದ ಮರದ ದೃಶ್ಯವನ್ನು. ಈ ಪಿಲ್ಲರ್ ಏನಿದೆ ಮಾಡಿದಾರಲ್ವ, ಇದು ನೀವು ನೋಡ್ಬೋದು. ಸೊ ಇದು ಬೇಸಿಕ್ಲಿ ಇವರು ಈಗ ಹೇಳಿದ್ರು ದಟ್ ಇದು ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ. ಈ ಒಂದು ಫೈನ್ ಆರ್ಕಿಟೆಕ್ಚರನ್ನು ನೀವೇ ನೋಡಿ. ಮತ್ತು ಮೇಲ್ಗಡೆ ಎಲ್ಲ ಗ್ಲಾಸ್ ಪೇಂಟಿಂಗ್ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಈ ಆರ್ಕಿಟೆಕ್ಚರನ್ನು ನೀವೇ ನೋಡಿ. ಮತ್ತು ಇದು ಒಂದು ಮಗು ಲೈಫಲ್ಲಿ ಥ್ರೂ ಔಟ್ ಏನೇನಂದರೆ ಒಂದು ಚೈಲ್ಡ್ಹುಡ್ಡಿನ ಸ್ಟೇಜಲ್ಲಿ ಏನೇನು ಡಿಫ್ರೆಂಟ್ ಅವ್ರದ್ದು ಚಟುವಟಿಕೆ ಮತ್ತು ಏನೇನು ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್ ಮಾಡುತ್ತೆ ಅದನ್ನೆಲ್ಲ ಅವರು ಈ ಸ್ಟ್ಯಾಚ್ಯೂಸಲ್ಲಿ ತೋರಿಸಿದ್ದಾರೆ. ಇಲ್ಲೇನು ಪಿಲ್ಲರ್ಸ್ ಇದ್ದಾವೆ, ಪರ್ಟಿಕ್ಯುಲರ್ ಪಿಲ್ಲರ್ಸ್ ಮೇಲೆ ಒಂದೊಂದು ಕ್ಲ್ಯಾನ್ಗಳು, ಏನೇನು ನಾವು ಕಾಸ್ಟ್ ಅಂತ ಈಗ ಹೇಳ್ತೀವಲ್ಲ, ಕ್ಲ್ಯಾನ್ ಆ್ಯಕ್ಚುಲಿ ಕರೆಕ್ಟ್ ವರ್ಡು. ಸೊ ಅದು ಇದೆ. ಕುರುಬ್ರು ಅಂತ ಯಾರು ಕೋರ್ಸನ್ನು ಎಲ್ಲ ರೇಸ್ ಮಾಡ್ತಾರೆ. ಮತ್ತು ಇಲ್ಲಿ ಮತ್ಸ್ಯ ಅಂದರೆ ಯಾರು ಫಿಷರ್ಮೆನ್ ಇದ್ದಾರೆ ಅವ್ರನ್ನ ಕವರ್ ಮಾಡುತ್ತೆ. ಮತ್ತು ಇಲ್ಲಿ ಇದರಲ್ಲಿ ತಳ್ವಾರು ಅಂತ ಏನು ನಾವು ಹೇಳ್ತೀವಲ್ವ ಅವ್ರದ್ದು ಇದ್ರಲ್ಲಿ ತೋರಿಸಿದ್ದಾರೆ. ಮತ್ತು ಹಿಂದೆ ನೋಡಿ, ಹಿಂದೆ ಬೇರೆ ಬೇರೆ ಥರದ ದೇವರು ಮತ್ತು ಮಾಸ್ ಡಿಫ್ರೆಂಟ್ ಟೈಪ್ ಆಫ್ ಒಂದು ಸ್ಪಿರಿಚುವಲ್ ಎನರ್ಜೀಸನ್ನು ಅವರು ತೋರಿಸಿದ್ದಾರೆ. ಇದು ಬಯಲಾಟ ಅಂತ ಹೇಳ್ತಾರಲ್ಲ ಅದು. ಮತ್ತು ಇಲ್ಲಿ ರೈತರು ಮತ್ತು ವ್ಯಾಪಾರ ಮಾಡೋರು ಅವ್ರದ್ದು. ಇದು ಮನೆಯಲ್ಲಿ ಹೆಣ್ಮಗು ಹುಟ್ಟಿದೆ ಅಂದರೆ ಈ ಥರ ಅನೌನ್ಸ್ ಮಾಡ್ತಾರೆ ಅಂತ ಇದು ಒಂದು ಅವ್ರದ್ದು ಒಂದು ರಿಚುವಲ್ ಅಥವಾ ಕಸ್ಟಮ್ ಅಂತ ಹೇಳ್ಬೋದು. ಸೊ ಅದೇ ಇಲ್ಲಿ ಅವರು ಇದರಲ್ಲಿ ಸಂಕೇತ ಮಾಡಿರೋದು. ಇದು ತಮ್ಮ ಚಿತ್ರಕಲೆ ಪ್ರದರ್ಶನ ಮಾಡ್ತಿರೋಂಥ ಒಂದು ಸಂಕೇತ ನೀವು ನೋಡಬಹುದು. ನೋಡಿ, ಒಂದು ಮಗುಗೆ ರೆಕ್ಕೆ ಬಂದರೆ ಹೇಗಿರುತ್ತೆ ಅಂತ ತೋರಿಸಿದ್ದಾರೆ, ವಿಂಗ್ಸ್ ಬಂದರೆ. ಮತ್ತು ಅಮೃತ ಅತಿ ಆದರೆ ಅದು ಕೂಡ ವಿಷ ಅಂತ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಇದು ಓನ್ಲಿ ಪ್ಲೇಸ್ ವರ್ಲ್ಡಲ್ಲಿ ಅಲ್ಲಿ ಬುದ್ಧ ಇನ್ ಬ್ಯಾಕ್ ಅಂತ ತೋರಿಸಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಬೇರೆ ಬೇರೆ ರಾಶಿಗಳೆಲ್ಲ ತೋರಿಸಿದ್ದಾರೆ. ಅದ್ರ ಕೆಳಗೆ ನಾವು ರೈತರು ಬೆಳೆಯುವಂಥ ರಾಶಿ ತೋರಿಸಿದ್ದಾರೆ. ಅಂದರೆ ಮಗುದು ಏನೇ ರಾಶಿಯಲ್ಲಿ ಹುಟ್ಟಲಿ ಅವ್ರು ತಮಗೆ ತಾವು ಅದೇ ನಿಜವಾಗ್ಲೂ ಜೀವನದೆಲ್ಲ ಒಂದು ನಾವು ಆಧಾರ ಮತ್ತು ಅದೇ ನಮ್ಮದು ಪ್ರಿನ್ಸಿಪಲ್ಸ್ ಆಗಿರಬೇಕು ಅಂತ ಅವ್ರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ ಎಷ್ಟು ಸುಂದರವಾಗಿರುವಂಥ ಶಿಲ್ಪಕಲೆ ಎಲ್ಲ ಇದೆ ಇಲ್ಲಿ. ಬ್ಯೂಟಿಫುಲ್. ಸೊ ಇದನ್ನು ಒಂದು ಮ್ಯಾರೇಜ್ ಹಾಲ್ ಥರ ಅವರು ಒಂದು ರೂಮ್ ಮಾಡಿದ್ದಾರೆ. ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಮದುವೆ ಆಗುವಂಥ ಎಲ್ಲ ಕಸ್ಟಮ್ಸ್ ಏನಿದ್ದಾವೆ, ನಮ್ಮ ರಿಚುವಲ್ಸ್ ಏನಿದ್ದಾವೆ ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಏನಂದರೆ ಕ್ರಿಕೆಟಿನ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಒಬ್ಬನು ಕೈಯಲ್ಲಿ ಟ್ರಾಫಿ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಬ್ಯಾಟ್ ಹಿಡ್ಕೊಂಡಿದ್ದಾನೆ. ಅಂದರೆ ಕ್ರಿಕೆಟ್ ಆಡೋರು 11 ಜನ, ಆದರೆ ಬೆಟ್ಟಿಂಗ್ ಮೂಲಕ ಜೀವನ ಕೆಡಿಸ್ಕೊಳ್ಳೋ ಅಂಥ ಕೋಟಿ ಜನ ಇದ್ದಾರೆ. ಅದನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದು ಸೀತಾ ಮದುವೆ ಆಗ್ತೀಯಾ? ಯಾವ ಫೆಸ್ಟಿವಲ್ ಮುಂದೆ ಬರೋದು? ಅಲ್ಲಿದೆಯಲ್ಲ ಬಾರ್ಡರಲ್ಲಿ ಮುಂಬೈಯಲ್ಲಿ ಶೇರ್ ಮಾರ್ಕೆಟ್ ಯಾವ ಥರ ನಡೆಯುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸಂಗೀತದಿಂದ ಹೇಗೆ ನಮ್ಮ ದೇಹದ ಎಲ್ಲ ಶಕ್ತಿ ಕೇಂದ್ರಗಳು ಸಕ್ರಿಯಗೊಳ್ಳುತ್ತವೆ ಅಂತ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ಹೆಣ್ಣಿನ ಮೇಲೆ ಹೇಗೆ ಬೇರೆ ಬೇರೆ ರೂಪದಿಂದ ಶೋಷಣೆ ಆಗುತ್ತೆ ಅಂತ ಅದ್ರ ಬಗ್ಗೆ ಇದು ಒಂದು ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಇದು ಕಲಾವಿದರು ಮೇಲೆ ಬರ್ತಾರೆ ನೋಡಿ, ಟಿ ಪಿ ಅಕ್ಕಿಯವರು ಸಾವಿರಾರು ಕಲಾವಿದ ಉತ್ತರ ಕರ್ನಾಟಕ ಹೋಳ ಬಾಗಿಲು, ನಾರ್ತ್ ಕರ್ನಾಟಕ ಡೋರ್ಗಳು. ಇಲ್ಲಿ ಬೇರೆ ಬೇರೆ ಕ್ರೀಡೆಗಳು ಆಡ್ತಿರುವಂಥ ಮಕ್ಕಳಿಂದು ಪ್ರತಿಮೆಗಳು ಕಾಣ್ತಾ ಇದ್ದಾವೆ ನೋಡಿ. ಮತ್ತು ಇಲ್ಲಿ ನಮ್ಮ ಅಕ್ಕ ತಮ್ಮದು ಒಂದು ಕ್ರೀಡೆ ಪ್ರಸ್ತುತಿ ಮಾಡ್ತಾ ಇದ್ದಾರೆ, ಅದು ಕೂಡ ನೋಡಿ. ಇದು ಅವ್ರು ತಾವೇ ಇರೋದಕ್ಕೆ ಇವಾಗೆಲ್ಲ ಚೆನ್ನಾಗಿರೋದು ಲೈಫ್ ನೋಡೋದು. ರಾಮ್ ರಾಮ್ ಹಾಯ್. ಕ್ಯಾಮ್ರಾ ನಾನು ಮತ್ತೆ ಹೈಜಾಕ್ ಮಾಡಿದ್ದೀನಿ ಬಿಕಾಸ್ ಬ್ಲಾಗ್ ಆನ್ಸರ್ ಮಾಡ್ತಾ ಇದ್ದಾರೆ. ಸೊ ಲೆಟ್ ಮೀ ಶೋ ಯು ದಿಸ್ ಪಾತ್ವೇ. ಇದರಲ್ಲಿ ಏಜಸ್ ಜನರೇಷನ್ಸ್ ತುಂಬ ಡಿಫ್ರೆಂಟ್ ಒಪಿನಿಯನ್ಸ್ ಇಟ್ಕೊಳ್ಳೋ ಥರ ಮನೆಗಳಿದೆ. ಅಮ್ಮನ್ ಹೌಸ್
ಸೊ ನೀವು ನೋಡ್ತಿದ್ದೀರ ಅಜ್ಜಿ ಅವ್ರ ಮೊಮ್ಮಕ್ಕಳು ದೇ ಆರ್ ಟ್ರೈಂಗ್ ಟು ಎಜುಕೇಟ್ ದೆಮ್ಸೆಲ್ಸ್. ಆ್ಯಂಡ್ ನೆಕ್ಸ್ಟ್ ಈ ಕಡೆ ನೋಡಿದ್ರೆ ಇಬ್ಬರು ಏನೋ ಅಡುಗೆ ಸಾಮಾನಿಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದಾರೆ, ಮಸಾಲ ಕೊಡ್ತಾ ಇದ್ದಾರೆ. ಹೌದಾ? ಆ್ಯಂಡ್ ದೆನ್ ಇವಾಗ ಈ ಹೌಸ್ ಹೋಲ್ಡಿಗೆ ಬರೋಣ. ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೆಕ್ಸ್ಟ್ ಈ ಕಡೆ ನೋಡೋಣ. ನೋಡಿ ಪ್ರಾಪರ್ ಮನೆಯಲ್ಲಿ ಪೂಜಾರಿ ಇದ್ದಾರೆ, ಅಲ್ಲಿನೋ ಕ್ಲೈಂಟ್ ಬಂದಿದ್ದಾರೆ, ಪೂಜಾರಿ ಹೆಂಡ್ತಿ ನೀರು ತೊಗೊಂಬರ್ತಿದ್ದಾರೆ. ಇಲ್ಲಿ ಯಾರೋ ಕುತ್ಕೊಂಡು ದೊಡ್ಡ ಮನುಷ್ಯ ನ್ಯೂಸ್ ಪೇಪರ್ ಓದ್ತಾ ಇದ್ದಾನೆ. ಇದು ಗೋಲ್ಡ್, ಅದೇ ನೋಡಿದೆ. ಶೀಸ್ ಎಕ್ಸೈಟೆಡ್ ಟು ಸಿ ತಾತ. ಆಮೇಲೆ ಇಲ್ಲಿ ಗೋಲ್ಡ್ ಮಾಡ್ತಾರಲ್ಲ ಜಾಹೂರಿ ಅವರು. ಇಲ್ಲಿ ನೋಡಿ ಒಂದು ಮಗು ಥಮ್ಸಪ್ ತೋರಿಸ್ತಾ ಇದೆ. ಅವಾಗೆ ಅದಕ್ಕೆ ಗೊತ್ತಿತ್ತು ಥಮ್ಸಪ್ ಅಂದರೆ ಏನು, ಮುಂದಕ್ಕೆ ಒಂದು ಬ್ರ್ಯಾಂಡ್ ಬರುತ್ತೆ ಥಮ್ಸಪ್ ಅಂತ. ಆಮೇಲೆ ಇವರು ಕ್ಲಾತ್ಸ್ ಮಾಡೋರು ಆ್ಯಂಡ್ ಪೆಟ್ಸ್ ಇಟ್ಕೊಂಡಿದ್ದಾರೆ. ಇಟ್ಟಿಂಗ್ ಹಾಂ, ಇದು ನೋಡಿ ಇಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ, ಗ್ರಾಸರಿ ಸ್ಟೋರ್. ಅದು ನಮ್ಮ ಮಮ್ಮಿ, ಇದು ಅವರಪ್ಪ, ಇದು ಅವರಮ್ಮ. ಹಾಯ್. ಹಾಂ, ಇದು ಒಂದು ಫಾರ್ಮರ್ ಮನೆ ಹೇಗಿರುತ್ತೆ ಹಾಗಿದೆ ನೋಡಿ. ನೂಡಲ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಮಮ್ಮಿ ಇದ್ದಾರೆ. ಇಲ್ಲಿ ಒಬ್ಬ ಅಕ್ಕ ಅವ್ರ ತಮ್ಮಂಗೆ ಜೂಲ ಆಡಿಸ್ತಾ ಇದ್ದಾರೆ. ಗೌಡ್ರ ಮನೆ ಅಂದರೆ ಇದು ದೊಡ್ಡ ಜನರ ಮನೆ ಅಪ್ಪ. ಹಾಂ, ಇದು ಮೊದಲೆಲ್ಲ ರಿಚ್ ಪರ್ಸನ್ ಅಂದರೆ ಗೌಡ್ರು ಇಲ್ಲ ಪಾಟೀಲ್. ಅವ್ರ ಮನೆ ಅಂದರೆ ಎವ್ರಿಥಿಂಗ್ ಹಿಂಗೆ ಅವ್ರ ಪಂಚಾಯತ್ ಮಾಡೋದಂದರೆ ಏನು ನ್ಯಾಯ ಕೇಳಿದ್ರು ಅವ್ರು ಕೇಳೋದು. ಅವರಿಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಮನೇಲಿ ಜೂಲ, ದೆನ್ ಎಂಟರ್ ಒಳಗೆ ಹೋದ ತಕ್ಷಣ ನಿಮಗೆ ಅಲ್ಲಿ ಗೋಮಾತೆ ಸಿಗ್ತಾರೋ. ಮಗು ಅಳ್ಳ ಸೌಂಡ್ ಮಾಡ್ತಿದೆ. ಗೋಮಾತ ಅಂಬ ಗೋಶಾಲಾ. ಜರ್ಸಿ ಕೌ. ಒಬ್ಬ ಮನುಷ್ಯ ರಾಜಕೀಯದಲ್ಲಿ ಮುಂದೆ ಹೋಗ್ಬೇಕಂದ್ರೆ ಒಬ್ಬನ ತಲೆ ಮೇಲೆ ಇನ್ನೊಬ್ಬನು ಕಾಲು ಇಟ್ಕೊಂಡು ಹೋಗ್ತಾನೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ಹಾರರ್ ಮೂವಿ ವಿಜುವಲ್ಸನ್ನು ಅವರು ಕವರ್ ಮಾಡಿದ್ದಾರೆ, ಬೇರೆ ಬೇರೆ ಫಿಕ್ಷನಲ್ ಕ್ಯಾರೆಕ್ಟರ್ಸನ್ನೆಲ್ಲ ಮಾಡಿದ್ದಾರೆ. ಇವರು ಮಳೆ ಸೆಲ್ ಮಾಡ್ತಾರಲ್ಲ ಅವರು. ಇವನು ಏನೋ ಆಟಕ್ಕಂತ ಕೂತಿದ್ದಾನೆ ಇಲ್ಲಿ, ಅಣ್ಣ ತಮ್ಮ. ಇವರು ಗೋಟ್ ಸೆಲ್ ಮಾಡೋರು, ರೈಟ್. ಆಮೇಲೆ ಇಲ್ಲಿ ಡೋಂಕಿ ಈಸ್ ಮೈ ಪರ್ಸನಲ್ ಫೇವ್ರೇಟ್. ಸೊ ಅವರು ಅಂದರೆ ಲೋಡ್ ಎತ್ಕೊಂಡು ಹೋಗ್ತಾರಲ್ವ ಆ ಥರ. ಐರನ್ ಮಾಡೋರು ನೋಡಿ, ಪಾಪ ಐರನ್ ಮಾಡ್ತಾ ಇದ್ದಾರೆ. ಹುಡುಗ ಏನೋ ಫುಲ್ಲು ಆಟಾಡ್ತಾ ಇದ್ದಾನೆ. ಆಮೇಲೆ ಇಲ್ಲಿ ವೆರಿ ಹ್ಯಾಪಿ ಫ್ಯಾಮಿಲಿ, ಅಪ್ಪ ಅಮ್ಮ ಮಗಳು, ಮಗಳಿಂದ ಕೋಮ್ ಮಾಡ್ತಾ ಇದ್ದಾರೆ ಅವರಮ್ಮ. ಆ್ಯಂಡ್ ಇಲ್ಲಿ ಕುಕ್ಕುಡುಕು ಐತೆ. ಹಾಂ, ನಮಸ್ಕಾರ ಮಾಡ್ಕೊಳ್ಳಿ. ಐ ಥಿಂಕ್ ದೇ ಆರ್ ದ ಸ್ಟ್ಯಾಚ್ಯೂ ಮೇಕರ್ಸ್. ದೇವರಿಂದ ಶಿಲ್ಪಗಳೆಲ್ಲ, ಅಂದರೆ ಶಿಲ್ಪೆ ಮೈಟ್ ಬಿ ರಾಂಗ್ ವರ್ಡ್, ಬಟ್ ದೇವ್ರದ್ದು ಸ್ಟ್ಯಾಚ್ಯೂಸ್ ಎಲ್ಲ ಮಾಡ್ತಾರಲ್ಲ ಅವರು. ಏನೋ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಹೋಗಿ ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ ಎಷ್ಟು ಚಂದ ಸ್ಲೀವ್ಲೆಸ್ ಹಾಕೊಂಡು ಲಂಗ ಹಾಕೊಂತಿರ್ತಾ ಇದ್ದಾರೆ. ಹಾಂ, ಸ್ವಿಸ್ ಲೈಫ್ ವಾಸ್ ಸೋ ಸಿಂಪಲ್. ಆರ್ಥೋಪೆಡಿಕ್ಸ್ ಇದು ಬೋನ್ ಸೆಟರ್ಸ್ ನೋಡಿ, ಬೋನ್ಸ್ ಇಂದೆಲ್ಲ ಅವಾಗ ಬೇಸಿಕಲಿ ಅ ಸೀನ್ ಆಫ್ ಅ ರ್ಯಾಂಡಮ್ ವಿಲೇಜ್. ಕಾರ್ಪೆಂಟ್ರು, ಓ ದೇವ್ರು ಕೊಟ್ಟಂಗಿ. ಅವಾಗಿನ ರಿಚ್ ಪೀಪಲ್ ನೋಡಿ ಈ ಥರ ಇರ್ತಿದ್ರು. ಗೋಲ್ಡ್ ಎಲ್ಲ ಹಾಕೊಂಡು, ಒಳ್ಳೆ ಲಂಗ ಬ್ಲೌಸ್ ಎಲ್ಲ ಕಾಸ್ಟ್ಲಿ ಹಾಕೊಂಡು. ಎಕ್ಸ್ಟ್ರೀಮ್ ದೊಡ್ಡ ಜಿರಾಫೆ, ಚೀತಾ, ಝೀಬ್ರಾ. ಇದು ಒಂದು ಆಕಳು ಸಂತೆ. ಇಲ್ಲೆಲ್ಲ ಆಕಳನ್ನ ಮಾರ್ತಾ ಇದ್ದಾರೆ. ಮತ್ತು ಹಳೆ ಕಾಲದಲ್ಲಿ ಒಬ್ಬೊಂದು ಕೌವಿಂದು ಹಲ್ಲು ನೋಡ್ಬಿಟ್ಟು ಅದಕ್ಕೆ ಎಷ್ಟು ವಯಸ್ಸು ಅಂತ ಗೊತ್ತಾಗ್ತಿತ್ತು, ಅದನ್ನು ಇಲ್ಲಿ ತೋರಿಸಿದ್ದಾರೆ. ಇದರಿಂದ ಕತೆ ಏನಂದರೆ, ಈ ಟವಲ್ ಕೆಳಗಡೆ ಅವರು ಕೈಯಲ್ಲಿ ಬರೀ ಎಷ್ಟು ಕಾಸು ಅವರು ಕೊಡಕ್ಕೆ ರೆಡಿ ಇದ್ದಾರೆ ಆಕಳಿಗೋಸ್ಕರ ಅಂತ ತೋರಿಸ್ತಾ ಇದ್ರು. ಯಾಕಂದರೆ ಮಾರೋನಿಗೆ ಗೊತ್ತಾಗಬೇಕಲ್ಲ ಬೇರೆ ಎಷ್ಟು ಕಾಸು ಕೊಡಕ್ಕೆ ರೆಡಿ ಇದ್ದಾರೆ ಅದಕ್ಕೋಸ್ಕರ ಅಂತ. ಹಾಗಾಗಿ ಅದನ್ನು ಅವರು ಕೈಯಲ್ಲೇ ತೋರಿಸ್ತಾ ಇದ್ದಂದ್ರೆ ಯಾರು ಬೆಸ್ಟ್ ಪ್ರೈಸ್ ಆಗ್ತಾ ಇದ್ರು ಮಾರೋರು ಅವರಿಗೆ ತಮ್ಮದು ಕೌನ ಮಾರ್ಬಿಡ್ತಿದ್ರು. ಎಲ್ಲರಿಗೂ ಶೆಕೆ ಆಗ್ತಾ ಇದ್ರೆ ಇವರೊಬ್ಬರಿಗೆ ಇಷ್ಟು ಚಳಿ ಆಗ್ತಾ ಇದೆ. ಇದು ಸಂಡೇ ಮಾರ್ಕೆಟ್ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಫಿಶ್, ಚಿಕನ್ನು ಎಲ್ಲ ಸೇಲ್ ಮಾಡೋಕೆ ಇಟ್ಟಿದ್ದಾರೆ. ಹಾಗಾಗಿ ಇದು ಒಂದು ಸಂಡೇ ಸಂತೆಯ ಸೀನು. ಜಿಮ್ ದೋಸ್ ದ ನ್ಯಾಚುರಲ್ ಕರ್ವ್ಸ್. ನಾವು ಇಷ್ಟು ಜಿಮ್ ಮಾಡಿದ್ರು ನಾವು ಪೊಟೆಟೋ ಇದ್ದಂಗೆ ಇರ್ತೀವಿ. ಅವರಿಗೆ ವೇಟ್ಸ್ ಎತ್ತಿದ್ರು ಈ ಫಿಗರ್ ಯಾವತ್ತೂ ಬರೋಕ್ಕಾಗಲ್ಲ. ಇದು ಒಂದು ಕುಸ್ತಿ ಸೀನು ನೋಡಿ. ಮಲಕಂಬ ಕಬಡ್ಡಿ ಆಡ್ತಾ ಇದ್ದಾರೆ ನೋಡಿ. ಇವಾಗ ಏನಿದೆ ಅಲ್ವಾ, ಅವಾಗಿನ ಗೇಮ್ಸ್ ತುಂಬ ಸಿಂಪಲ್ ಇರ್ತಿತ್ತು. ಸ್ಪೋರ್ಟ್ಸ್ ಸೆಷನ್ ಹೈಫೈ ಇರ್ತಿಲ್ಲ. ಜಸ್ಟ್ ಯೂಸ್ ಟು ಬಿ ಫಿಸಿಕಲ್ ಆ್ಯಕ್ಟಿವಿಟಿ ವಿಚ್ ವುಡ್ ಹೆಲ್ಪ್ ದೆಮ್ ಹ್ಯಾವ್ ಗುಡ್ ಫುಡ್. ಸೊ ರೆಡಿ ನೋಡಿ, ಇಲ್ಲಿ ಫುಗಡಿ ಅಂತೀವಲ್ವ ಅದನ್ನು ಆಡ್ತಾ ಇದ್ದಾರೆ. ಇಲ್ಲಿ ಪಾಪುನ ಎತ್ಕೊಂಡು ತಿರುಗ್ತಾ ಇದ್ದಾರೆ. ಪಕ್ಕಕ್ಕೆ ಅದು ಶೇಮ್ ಆಗಿ ತಿರುಗ್ತಾ ಇದೆ. ಇಲ್ಲಿನೂ ಅದೇ ಆಡ್ತಾ ಇದ್ದಾರೆ. ಯೂನಿಫಾರ್ಮಲ್ಲಿದ್ದಾರೆ. ಸೊ ಸ್ಕೂಲಿಂದ ಬಂದು ಓದೋ ಬದಲು, ಊಟ ಮಾಡೋ ಬದಲು ಫಸ್ಟ್ ಆಟಾಡ್ತಾ ಇದ್ದಾರೆ. ಹೇ ಫ್ರೆಂಡ್, ನೀನು ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ನನ್ನ ಜೊತೆ ಆಟಾಡಿ ಹೋಗು. ದಿಸ್ ಇಸ್ ಪ್ರಾಬಬ್ಲಿ ಅ ಫ್ಯಾಮಿಲಿ ಆಫ್ ಫ್ರೆಂಡ್ಸ್, ಇಲ್ಲ ಸಿಸ್ಟರ್ಸ್. ಅವಾಗೆಲ್ಲ 5 ಮಕ್ಕಳು ಕಾಮನ್ ಅಲ್ವಾ. ಇನ್ಫ್ಯಾಕ್ಟ್ ಅದಕ್ಕೆ ನಾನು ಜಾಸ್ತಿನೇ ಹೇಳ್ತಿದ್ರು. ಸೊ ಐ ಕ್ಯಾನ್ ಅಸ್ಯೂಮ್ ಇಟ್ಸ್ ಅ ಫ್ಯಾಮಿಲಿ ಆಫ್ ಸಿಸ್ಟರ್ಸ್ ಆರ್ ಫ್ರೆಂಡ್ಸ್. ಒಡೆವಾ ಕುಂಟೆ ಬೆಲೆ ಆಡ್ತಾ ಇದ್ದಾರೆ. ಇಲ್ಲಿ ನೋಡಿ,
ಓಕೆ, ಇದು ನಾನು ಚಿಕ್ಕಳಿದ್ದಾಗ ಐ ಯೂಸ್ ಟು ಪ್ಲೇ ದಿಸ್ ಇನ್ ವೆರಿ ಬ್ಯೂಟಿಫುಲ್ ಟ್ರಿಕ್. ಓಕೆ, ನನ್ನ ಕೈಗೆ ಆಗ್ತಿಲ್ಲ, ಬಟ್ ದಟ್ ಗೈ ಸೀಮ್ಸ್ ಟು ಬಿ ಅ ಚಾಂಪ್. ಸೊ ಅದನ್ನ ಏನು ಕರೀತಾರೆ ಗೊತ್ತಿಲ್ಲ. ಅದಾದಮೇಲೆ ಇದು ನೋಡಿ ಕೂತಿರೋದು ಕೋತಿ ಕುಂತಂಗೆ ಇವ್ರು ಹಿಡಿತಾ ಇದ್ದಾರೆ. ವೀಲನ್ನು ತಿರ್ಸ್ಕೊಂಡು ಹೋಗೋ ಆಟ ಗೊತ್ತು, ಇದೂ ಏನೋ ಇರಬೇಕು ನೋಡಿ. ಸ್ಕಿಪ್ಪಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾವು ಕೂಗ್ತಾ ಇದ್ದಾನೆ, ಏ ಮಚ್ಚ ಬಾಲ್ ಹಿಡ್ಕೋ. ಇಲ್ಲಿ ನೋಡಿ ಪುಷ್ಪ ಸ್ಮಗ್ಲಿಂಗ್ ಮಾಡಿದ ಸ್ಯಾಂಡಲ್ವುಡ್ ಟ್ರೀ ಮತ್ತು ಇದು ಫ್ರೇಮು. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯನಿಮಲ್ಸ್ ಮತ್ತು ಜನ ಎಲ್ಲ ಇದ್ದಾರೆ. ದಾವಣಗೆರೆ ಗ್ಲಾಸ್ ಹೌಸ್ ನೋಡಿರ್ಬೋದು. ಇದು ನೋಡಿ ಇಲ್ಲಿ ರಾಕ್ ಗಾರ್ಡನ್ ಗ್ಲಾಸ್ ಹೌಸ್. ಇಲ್ಲೆಲ್ಲ ಗ್ಲಾಸಿಂದ ಮಾಡಿರೋ ಅಂತಹ ಬ್ಯೂಟಿಫುಲ್ ಆಗಿರೋ ಇಲ್ಲಿ ಸ್ಟ್ಯಾಚೂಸ್ ಎಲ್ಲ ಇದ್ದಾವೆ. ಯಾವುದು ಇದು ಗ್ರೌಂಡ್ನಟ್ ಹೋಳಿಗೆ? ನೀವೇ ಹೋಳಿಗೆ ಹಾಕಿಲ್ವಾ? ಇಲ್ಲ, ನಂದೆಲ್ಲ ಗೈಸ್ ನಾವು ಟ್ರ್ಯಾಕ್ಟರಲ್ಲಿ ಹೋಗ್ತಿದ್ದೀವಿ. ನಾವು ಟ್ರ್ಯಾಕ್ಟರಲ್ಲಿ ಹೋಗ್ತಾ ಇದ್ದೀವಿ. ನೀವೆಲ್ಲ ಹೋಗೋಣ. ಬುಲಕ್ ಕಾರ್ಟಿಗೆ ಹೋಗ್ತಾ ಇದ್ದೀವಿ. ಬುಲಕ್ ಪಾರ್ಟ್ ಆಫ್ ಪ್ಯಾಕೇಜ್, ಸೊ ಇದಕ್ಕೆ ಸಪ್ರೇಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಹಾಯ್ ಬುಲಕ್ಸ್. ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್ ಹಾರ್ಸ್. ಇಲ್ಲಿದ್ದಾರೆ ನಮ್ಮ ವ್ಲಾಗರ್, ಮದರ್, ಇಲ್ಲಿದ್ದಾರೆ ನಮ್ಮ ಫಾದರ್, ಇವರು ರೈಡರ್. ನಾವು ಬೋಟಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಬೋಟ್ ರೈಡರ್ಸು, ನಮ್ಮ ಪಪ್ಪ ಮತ್ತೆ ಅವಾಗ ಒಂದು ಬ್ಲಾಗ್ ಹೈಜಾಕ್ ಮಾಡ್ತಿರೋಳು. ಎಸ್, ಇಲ್ಲಿ ನೋಡಿ ನಾನು ನಮ್ಮ ಮಮ್ಮಿ ಪ್ಯಾಸೆಂಜರ್ ಪ್ರಿನ್ಸೆಸ್ ಆಗಿದ್ದೀವಿ. ಎಂಜಾಯ್ ಮಾಡ್ತಿದ್ದೀವಿ. ವ್ಯೂ ನೋಡ್ರಿ, ಫುಲ್ ಟೈಮ್ ಎಂಜಾಯ್ ಮಾಡ್ತೀವಿ. ಇಲ್ಲಿ ವ್ಯೂ ಎಂಜಾಯ್ ಮಾಡಿ. ಕ್ಯಾಪ್ ಇದಾವೆ, ತಂಡಿಯಲ್ಲಿ ಹಾಕೊಂತೀವಲ್ಲ ಆ ಥರ. ಇವಾಗ ನಮ್ಮದು ಫುಲ್ ರೈನ್ ಡಾನ್ಸ್ ಸೆಷನ್ ಎಲ್ಲ ಆಯಿತು. ಮಂಡಕ್ಕಿ ಮತ್ತು ಬಜ್ಜಿ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಈಗ ಇದೇನ ನಾವಿಲ್ಲೇ ಫಿನಿಶ್ ಮಾಡ್ತಾ ಇದ್ದೀವಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಚೆನ್ನಾಗಿ ಆರೋಗ್ಯ ನೋಡ್ಕೊಳ್ಳಿ ಮತ್ತು ಖುಷಿಯಾಗಿರಿ. ಬಾಯ್ ಬಾಯ್.